ಮನೆಗೆ ಬಂದು ವಿಸಿಟ್ ಮಾಡಿದ್ದಾರೆ. ಈಗ ನಿಮ್ಗೆ ವೆಸ್ಟ್ ಬೆಂಗಾಲ್, ಅಸ್ಸಾಂ ಇದಂತ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಕೂಡ ಕಾಂಟ್ರವರ್ಷಿಯಲ್. ನನ್ನ ಅಭಿಪ್ರಾಯದಲ್ಲಿ ಈಗಿರ್ತಕ್ಕಂಥ ವೋಟರ್ ಲಿಸ್ಟ್ ನ ಒಂದು ಮೂಲೆಗೆ ಬಿಸಾಕಿ ಹೊಸದಾಗೆ ಮಾಡ್ಬಿಡ್ತೀವಿ. ಮನೆ ಹೋಗಿ ಹೊಸ ವೋಟರ್ ಲಿಸ್ಟ್ ಮಾಡ್ಬಿಟ್ರೆ ಯಾವ ಕಾಂಟ್ರವರ್ಷಿಯಲ್ ಇರಲ್ಲ, ಯಾವ ಸಮಸ್ಯೆನೇ ಇರಲ್ಲ. ಇದನ್ನ ಬಿಸಾಕಿ ಅದನ್ನ ಇರ್ತಕ್ಕಂಥದ್ದನ್ನ ವೋಟರ್ ಲಿಸ್ಟ್ ಬಿಸಾಕಿ ಹೊಸದಾಗೆ ಮಾಡ್ಬಿಡ್ತೀವಿ. ಪೆಟ್ರೋಲ್ ಡೀಸೆಲ್ ಎಲೆಕ್ಷನ್ ಆಗ್ಲಿ ಅಂತ ಕಾಯ್ತಾ ಇದ್ರು. ಎಲೆಕ್ಷನ್ ಆಯಿತು, ಮನೆ ಕಮರ್ಷಿಯಲ್ ಗ್ಯಾಸು ಒಂದು 1,000 ರೂಪಾಯಿ ಒಂದೇ ಸರಿ ಮಾಡಿದ್ರು. ಇವತ್ತು ಪೆಟ್ರೋಲ್ ಮಾಡಿದ್ದಾರೆ, ಡೀಸೆಲ್ ಮಾಡಿದ್ದಾರೆ. ಇದು ಇವತ್ತೇನು ಈ ಚಾಳಿ ಬಿಜೆಪಿ ಅವರದು ಇದೇನು ಹೊಸದೇನಲ್ಲ. ಬಹಳ ಹಿಂದೆಯಿಂದಲೂ ಕೂಡ ಚುನಾವಣೆ ಮುಗಿಯೋವರೆಗೂ ಗಿಲಿಟ್ ಮಾತಾಡ್ತಾರೆ. ಚುನಾವಣೆ ಮುಗಿದ ತಕ್ಷಣ ಬೆಲೆ ಇರುತ್ತೆ. ಈಗ ಹಿಂದೆ UPA ಸರ್ಕಾರದಲ್ಲಿ ಆಗ್ಲೂ ಕೂಡ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು. ಸಬ್ಸಿಡಿ ಕೊಡ್ತಾ ಇದ್ರು. ಸಬ್ಸಿಡಿ ಕೊಟ್ಟು ಡೀಸೆಲ್, ಪೆಟ್ರೋಲು, ಗ್ಯಾಸು, ಅದೇ ರೀತಿ ರೈತರ ಒಂದು ಗೊಬ್ಬರ ಎಲ್ಲ ಸಬ್ಸಿಡಿ ಕೊಟ್ಟು ಮಾಡೋದು. ಇವ್ರು ಬಂದ್ರು ಎಲ್ಲ ಸಬ್ಸಿಡಿ ತೆಗೆದಾಕಿದ್ರು. ಮತ್ತೆ ಏನು ಕನ್ಸ್ಯೂಮರ್ಗೆ ಸಿಗಬೇಕು ಅದೆಲ್ಲ ಸರ್ಕಾರನೇ ತಗೊಳ್ತಾ ಇದೆ. ಅದರಿಂದ ಸಹಜವಾಗಿ ಜನಕ್ಕೆ ಏನಾಗುತ್ತೆ, ಹೊರೆ ಆಗ್ತಾ ಇದೆ. ನೀವು ಫ್ರೀ ಬಸ್ ಬೇರೆ ಬಿಟ್ಟಿದ್ದೀರಿ, ಈಗ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ಎಷ್ಟು ಹೊರೆ ಆಗುತ್ತೆ ಸರ್? ಇದು ಹೊರೆ ಆಗುತ್ತೆ, ನೋಡೋಣ, ಇನ್ನು ಲೆಕ್ಕ ಹಾಕಿದೆ ಸರ್. ಇದು ಸಾರಿಗೆ ನೌಕರರು 12.5% ಒಪ್ಕೊಳ್ಳದೇನೆ ಸ್ಟ್ರೈಕ್ ಮಾಡ್ತೀವಿ. ಈಗ ಸರ್ಕಾರದ ನಿಲುವನ್ನ ತಿಳಿಸಿದೀವಿ. ಹಿಂದಿನ ಸರ್ಕಾರ ಬಾಕಿ ಇಟ್ಟಂತ 38 ತಿಂಗಳಲ್ಲಿ 26 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ವಿ. 12.5% ಜಾಸ್ತಿ ಮಾಡಿದೀವಿ. ಈಗ ಪರಿಷ್ಕರಣೆ ಮಾಡಿದೀವಿ. ಅವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ. ಸರ್, ಈ SIR ಇಂದ GBI ಎಲೆಕ್ಷನ್ ಸ್ವಲ್ಪ ಮತ್ತೆ ವಿಳಂಬ ಆಗ್ಬಹುದಾ? ನೀವು ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅಲ್ಲ ಸರ್, ಈಗ ಕೋರ್ಟ್ ಬೇರೆ ನೀವೇ ಅರ್ಜಿ ಹಾಕೊಂಡಿಲ್ಲ ಸರ್ ಸರ್ಕಾರದಿಂದ? ಹಾಕಿದ್ದಾರೆ. SIR ಸಂಬಂಧ ಇದೆ ಅನ್ನೋದು ಗೊತ್ತಿಲ್ಲ. ಎಸ್ ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.